ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ. ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ನಮಗೊಂದು ಗ್ರೇ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, 800 ವಿ ಎಕ್ಸ್ ಐ ಹಾಂ ವೇರಿಯಂಟು. ಸರ್. ಹಾಂ VX ವೇರಿಯಂಟ್ ಸರ್. ಏನೈತ್ರಿ ಮಾಡಲು? ಅದು 2022 23 ಸರ್. 22 ಎಂಡು 23 ರಿಜಿಸ್ಟ್ರೇಷನ್. ಓಕೆ, 2022 23 ಅಂತಲೇ ಹೇಳ್ಬೋದು ಮಾಡಲು. ಹಾಂ ಸರ್. ಓಕೆ, ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಫಸ್ಟ್ನೇ ಓನರ್ ಸರ್. ತಾವು ಸಿಂಗಲ್ ಓನರ್ ಇದ್ರಿ, ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ರೀ. ಸೆಕೆಂಡ್ ಓನರ್. ಹಾಂ ಸರ್. ಸರ್, ರನ್ನಿಂಗಲ್ಲಿ ಎಷ್ಟಾಗಿದ್ರಿ ಇದು ಕಿಲೋಮೀಟ್ರ್ ಓಡಿರೋದು? ಇದು 67,000 ಹೊಡಿದೆ ಸರ್ ಜೆನ್ಯೂನು. 67,000 ಕಿಲೋಮೀಟ್ರ್ ಶೋರೂಮ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಹಾಂ. ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಸರ್, ಶೋರೂಮ್ ರೆಕಾರ್ಡ್ ಐತಿ. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾರೆ, ಫ್ರಂಟು ಬ್ಯಾಕ್ ಸೈಡ್ ಹಾಂ. ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಹೊಸದು ಪರ್ಸೆಂಟ್ ಚೇಂಜ್ ಮಾಡಿದ್ದು ಸರ್. 62,000ಕ್ಕೆ ಚೇಂಜ್ ಮಾಡಿದ್ದೀವಿ. ಹ್ಞೂ, ಹೊಸ MRF 4 ಅಷ್ಟು ಹೊಸವಿದಾವೆ. ಹೊಸ ಅಕ್ಷರ 4 ಟೈರ್ ಕೂಡ. ಹಾಂ ಹೊಸವಿದಾವು. ಆಮೇಲೆ LED ಸ್ಕ್ರೀನ್ ಇದೆ. ಹ್ಞೂ, ವಿತ್ ರಿವರ್ಸ್ ಕ್ಯಾಮ್ರಾ ಇದೆ, ಮೈಕ್ ಇದೆ. ಓಕೆ. ಸೀಟ್ ಗೀಟ್ ಎಲ್ಲ ಫುಲ್ ಕಂಡೀಷನ್ ಇದೆ. ಗಾಡಿ ಯಾವುದು ಆಕ್ಸಿಡೆಂಟಲ್ ಫ್ರೀ, ಯಾವುದೇ ಆಕ್ಸಿಡೆಂಟ್ ಏನಾಗಿಲ್ಲ. ಹ್ಞೂ ಹ್ಞೂ ಫೋರ್ ಹಾಂ ಸರ್. ಫುಲ್ ಒರಿಜಿನಲ್ ಟಿಶ್ಯೂ ಐತ್ರಿ. ಹಾಂ ಒರಿಜಿನಲ್ ಇದೆ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರತ್ತಾವು? ಹಾಂ ಶೋರೂಮ್ ಪೀಸ್ ಇದ್ದಂಗೆ ಇದೆ ಸರ್. ಸಿಂಗಲ್ ಲ್ಯಾಂಡ್ ಅಲ್ಲ, ನಾವೇ ರೆಗ್ಯುಲರ್ ಯೂಸ್ ಮಾಡಿದ್ದೀವಿ. ಬಟ್ ಶೋರೂಮ್ನೇ ಕರೆಕ್ಟಾಗಿ ಸರ್ವಿಸ್ ಮಾಡ್ಸ್ಕೊಂತ ಹ್ಞೂ ಹ್ಞೂ ಕರೆಕ್ಟ್ ಬೆನಿಫಿಟ್ ಇದೆ. ಸೌಂಡ್ ಎಲ್ಲ ಶೋರೂಮ್ ಈಗ ಹೊಸ ಗಾಡಿ ಹೆಂಗಿರುತ್ತೆ ಅದೇ ಥರ ಸೌಂಡ್ ಇದೆ. ಓಕೆ ಸರ್. ಪಿಕಪ್ ಹಂಗೆ ಇದೆ. ಮೈಲೇಜು ಅಬೌವ್ 23 ಇದೆ. 23 ತನಕ ಮೈಲೇಜ್ ಬರುವಂಥದ್ದು ರೀ. ಹಾಂ ಬರುತ್ತೆ ಅದು. ಅದೇ ತಾವು ಹೇಳಿದ್ರಲ್ಲ, ಇವಾಗ ಇಂಟೀರಿಯರ್ ಒಳಗಡೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ತಮ್ಮ ಕಡೆಯಿಂದ ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿರೋದು. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಈ ಥರ ಎಲ್ಲ ಕೂಡ ತಾವು ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ? ಹಾಂ ಸರ್. ಹಾಂ ಸರ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಅದು ಈಗ 23 ಅಂದರೆ ಅದು ಎಲ್ಲಿ ಬರುತ್ತೆ ಅಲ್ಲಿ ಓಕೆ. ತನಕ ಇದೆ ಸರ್. FC ಅಂತೂ ಓಕೆ, ವೈಟ್ ಬೋರ್ಡ್ ಅಂತ ಬಳಕ. ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇರುವಂಥದ್ದು ರೀ? ಜನವರಿ ಎಂಡ್ವರೆಗೂ ಇದೆ. ಈಗ ನೆಕ್ಸ್ಟ್ ಬರೋ ಜನವರಿನಾ? ಹಾಂ ಸರ್. ಓಕೆ, ಅಬವ್ ಅಂದರೆ ಇನ್ನು 2-3 ಮಂತ್ ರನ್ನಿಂಗಲ್ಲಿ ಇರುವಂಥದ್ದು ಇನ್ಸೂರೆನ್ಸ್ ಗಾಡಿ ಹಾಂ ತೊಗೊಂಡ್ರೆ. ಸರ್. ಹಾಂ ಹಾಂ. ಓಕೆ ಸರ್, ಇವಾಗ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ ವೆಹಿಕಲ್ಲು? ಇದು ಲೋನ್ ಇತ್ತು ಸರ್, ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಮಾಡಿದ್ದೀರಾ ಇವಾಗ? ಹಾಂ ಕ್ಲಿಯರ್ ಆಗಿದೆ. ಯಾರು ತಗೊಂತಾರೋ ಅವ್ರು CC ಕಂಡೀಷನ್ನೇ ಕೊಡ್ತೀವಿ ನಾವೇ. ಓಕೆ, CC ಸಮೇತ ಗಾಡಿ ಕೊಡ್ತೀರಾ? ಹಾಂ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ಅದು ಗಾಡಿ ಫುಲ್ ಕಂಡೀಷನ್ ಇದೆ. ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಖರ್ಚು ಮಾಡಿದ್ದೀವಿ. ಬಟ್ ಅವೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಮಾಡಲ್ ಮೇಲೆ ಗಾಡಿ ಕಂಡೀಷನ್ ಮೇಲೆ ಅವ್ರು ನೋಡಿದರೆ ಗೊತ್ತಾಗುತ್ತೆ. ಫೈನಲ್ಲು 4:35ವರೆಗೂ ಹೇಳ್ತೀವಿ. ಹ್ಞೂ, ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಒಂದು 5-10 ಸಾವಿರ ಹೆಚ್ಚು ಕಡಿಮೆ ನೀವು ಬಿಡೋಣ ಸರ್. ಓಕೆ ಸರ್. ಮಾಡಲ್ ಬಂದುಬಿಟ್ಟು 2022 23 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಸಿಂಗಲ್ ಓನರ್ ಇದ್ದೀರಾ. ಗಾಡಿ ಯಾರು ತೊಗೊತಾರೆ ಸೆಕೆಂಡ್ ಓನರ್ ಆಗ್ತಾರೆ. ಹಾಂ ಸರ್. ಪ್ರತಿಯೊಂದು ಕೂಡ ತಾವು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಮತ್ತು ಟೈರ್ ಕೂಡ ಹೊಸದು ಹಾಕ್ಸಿದ್ದೀರಾ, ಹೌದಾ? ಹಾಂ ರೀಸೆಂಟಾಗಿ ಸರ್ವಿಸ್ ಆಗಿದೆ ಸರ್. ಅಲೈನ್ಮೆಂಟ್, ವೀಲ್ ಅಲೈನ್ಮೆಂಟಿಂದ ಹಿಡಿದು ಎಲ್ಲದು ರೀಸೆಂಟಾಗೆ ಆಗಿದೆ. ಅವ್ರದ್ದೇನು ಖರ್ಚು ಏನಿಲ್ಲ. ಡೀಸೆಲ್ ಪೆಟ್ರೋಲ್ ಹಾಕ್ಕೊಂಡು ತಗೊಂಡು ಹೋಗೋದೇ. ಓಕೆ ಸರ್. ತಾವು ರೇಟ್ ಕೋಟಿಂಗ್ ಮಾಡ್ತಾ ಇರೋದು 4,35,000 ಹೇಳ್ತಾ ಇದ್ದೀರಾ. ನಮ್ಮ ಕಡೆಯಿಂದ ಬಂದವರಿಗೆ 10,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 4,25,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ ಸರ್ ರೆಡಿ. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಆನ್ ಟೇಬಲ್ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದಾ? ಟೇಬಲಿಗೆ ಕುಂತ್ರೆ ಕ್ಯಾಶಿಗೆ ಬರೋದಿದೆ. ಕ್ಯಾಶಿಗೆ ಕೊಡ್ತಿರೋದು. ಕುಂತ್ರೆ ಸ್ವಲ್ಪ ಹೆಚ್ಚು ಕಡಿಮೆನೂ ಕೊಡೋಣ ಸರ್. ಅದರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಮಾಡಿಕೊಡೋಣ ಕೊಡಿ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನ್ ರೀ? ಲೊಕೇಶನ್ನು ದಾವಣಗೆರೆ ಸರ್. ಅವ್ರು ಎಲ್ಲಿ ಬಂದು ಫೋನ್ ಮಾಡಿದ್ರು ಅವ್ರಿಗೆ ಸಿಗ್ತೀವಿ ನಾವು. ಓಕೆ, ದಾವಣಗೆರೆಯಲ್ಲಿ. ಹಾಂ ಸರ್. ತಮ್ಮದು ಕಾಂಟ್ಯಾಕ್ಟ್? ಸರಿ ಬೇಡ, ಗಾಡಿ ಅವ್ರಿಗೆ ಯಾರಿಗೆ ಬೇಕೋ ಪ್ಯೂರ್ ಕಸ್ಟಮರ್ ಯಾರು ಇರ್ತಾರೋ ಹ್ಞೂ, ಅವ್ರಿಗೆ ಗೊತ್ತಿರೋರು ಇದ್ದರೆ, ಯಾರು ಗಾಡಿ ಬೇಕೇ ಏನಾರು ಇದ್ದರೆ ಬಂದು ತೋರಿಸ್ತೀವಿ ನಾವು. ಅವ್ರು ಯಾವಾಗ ಹೇಳ್ತಾರೋ ಆ ಟೈಮಿಗೆ ಹ್ಞೂ ಹ್ಞೂ ದಾವಣಗೆರೆಲಿ ಸಿಕ್ಕರೆ ತೋರಿಸ್ತೀವಿ. ಓಕೆ, ದಾವಣಗೆರೆಗೆ ಬಂದುಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಅವ್ರಿಗೆ ಗಾಡಿ ತೋರಿಸುವಂಥದ್ದು ಕೆಲಸ ಮಾಡ್ತೀರಾ? ಓಕೆ ಓಕೆ. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೇ ನಂಬರ್ ಸರ್.
ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.